My friend, I want to talk to you about how you can get God's help for everything. ನನ್ನ ಸ್ನೇಹಿತರೆ, ದೇವರ ಸಹಾಯ ಎಲ್ಲದಕ್ಕೂ ಹೇಗೆ ಪಡೆದುಕೊಳ್ಳಬೇಕೆಂದು ನಾನು ಹೇಳಲು ಬಯಸುತ್ತೇನೆ. If you read Isaiah 41 and verse 13, ಯೆಶಾಯ 41:13 ವಾಕ್ಯನ ಓದುವಾಗ there you find the Lord saying, ಅಲ್ಲಿ ಕರ್ತನು ಹೇಳುವುದನ್ನು ನೋಡುತ್ತೇವೆ. I am the Lord your God. ಯೆಹೋವನೆಂಬ ನಾನೇ ನಿಮ್ಮ ದೇವರು. I will take hold of your right hand, ನಿನ್ನ ಬಲಗೈಯನ್ನು ನಾನು ಹಿಡಿಯುತ್ತೇನೆ and I am saying to you, ಮತ್ತು ನಾನು ನಿನಗೆ ಹೇಳುತ್ತೇನೆ, do not fear. ಭಯಪಡಬೇಡ, I will help you. ನಿನಗೆ ಸಹಾಯ ಮಾಡುತ್ತೇನೆ. God says, I will help you. ನಾನೇ ನಿನಗೆ ಸಹಾಯ ಮಾಡುತ್ತೇನೆಂದು ದೇವರು ಹೇಳುತ್ತಾರೆ. Everywhere you go, you have a help desk. ನೀವು ಎಲ್ಲೇ ಹೋದರೂ ಒಂದು ಸಹಾಯದ ಒಂದು ಕೇಂದ್ರ ಇರುತ್ತದೆ. Most of these places will have the desk but not the person to help. ಅನೇಕ ಸಾರಿ ಅಲ್ಲಿ ಒಂದು ಸ್ಥಳವಿರುತ್ತದೆ, ಆದರೆ ಸಹಾಯ ಮಾಡಲು ಯಾವ ವ್ಯಕ್ತಿ ಇರುವುದಿಲ್ಲ. And even if you stand there, they will be talking amongst themselves. ನೀವು ಅಲ್ಲಿ ನಿಂತುಕೊಂಡಿದ್ದರೂ ಅವರು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ನಿಂತಿರುತ್ತಾರೆ. But because in the help desk, to help others is the last priority for those who are behind the desk. ಆ ಸಹಾಯವಾಣಿಯಲ್ಲಿ ಯಾರು ಅಲ್ಲಿ ಇರುತ್ತಾರೋ ಅಲ್ಲಿ ಸಹಾಯ ಮಾಡುವುದಕ್ಕೆ ಬಹಳ ಕಡಿಮೆ ಆದ್ಯತೆಯನ್ನು ಕೊಟ್ಟಿರುತ್ತಾರೆ. Because it's only advice. ಅದು ಒಂದು ಸಹಾಯಕ್ಕಾಗಿ ಮಾತ್ರ. They don't have to accomplish anything. ಅಲ್ಲಿ ಅವರು ಏನು ಸಾಧಿಸುವುದಿಲ್ಲ. They will point to some other direction. ಮತ್ತು ಬೇರೆ ಕಡೆ ಅವರು But ನಿರ್ದೇಶಿಸುತ್ತಾರೆ. God says, ಆದರೆ ದೇವರು ಹೇಳುತ್ತಾರೆ, I will help you. ನಾನೇ ನಿನಗೆ ಸಹಾಯ I am ಮಾಡುತ್ತೇನೆ. the Almighty God. ನಾನೇ ಸರ್ವಶಕ್ತನಾದ ದೇವರು. I am waiting behind the help desk to help you. ಆ ಸಹಾಯವಾಣಿಯ ಹಿಂದೆ ನಿಂತುಕೊಂಡು ನಿನಗೆ ಸಹಾಯ ಮಾಡುತ್ತೇನೆ. What should you do? ನೀವೇನು ಮಾಡಬೇಕು? Call unto me, ಆತನಿಗೆ ಕರೆಯಬೇಕು and I will answer. ಮತ್ತು ನಾನೇ ಉತ್ತರಿಸುತ್ತೇನೆ. You don't even need to come to the help desk. ಆ ಸಹಾಯವಾಣಿ ಸ್ಥಳಕ್ಕೆ ಬರುವಂತಹ ಅಗತ್ಯವಿಲ್ಲ. Just call. ಕರೆ ಮಾಡಿರಿ. Wherever you are, just call, ನೀವೆಲ್ಲೇ ಇದ್ದರೂ ಕೂಗಿರಿ. and I will come to you. ನಾನೇ ಬರುತ್ತೇನೆ. I will come to you. ನಾನೇ ನಿಮ್ಮ ಬಳಿಗೆ ಬರುತ್ತೇನೆ. If 2 or 3 gather together in my name, I will be there. 2-3 ಎಲ್ಲಿ ಸೇರಿನ ಹೆಸರಿನಲ್ಲಿ ಕೂಡಿ ಬರ್ತಾರೋ ನಾನು ಅವರ ಮಧ್ಯದಲ್ಲಿದ್ದೇನೆ. That is the heart of God. ಅದು ದೇವರ ಹೃದಯ. And all we have to do is to come to the throne of grace. ನಾವು ಬರಬೇಕಾದದ್ದು ಆ ಕೃಪಾ ಸಿಂಹಾಸನದ ಬಳಿಗೆ ನಾವು ಬರಬೇಕು. The scripture says, come to the throne of grace. ಆ ಕೃಪಾ ಸಿಂಹಾಸನದ ಬಳಿಗೆ ಬನ್ನಿ ಎಂದು ಹೇಳುತ್ತಾರೆ. Come to the throne of mercy. ಆ ಕರುಣೆಯ ಸಿಂಹಾಸನದ ಬಳಿಗೆ ಬನ್ನಿರಿ. God will not condemn you when you come to the help desk. ಮತ್ತು ನೀವು ಸಹಾಯವಾಣಿ ಸ್ಥಳಕ್ಕೆ ಬರುವಾಗ ಆತ ನಿಮಗೆ ತೀರ್ಪು ಕೊಡುವುದಿಲ್ಲ. He will not say, you have not completed all these things, so I cannot help you. ನೀವು ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡಲಿ, ಅದಕ್ಕಾಗಿ ನಿಮಗೆ ಸಹಾಯ ಮಾಡುವುದಿಲ್ಲ ಎಂದು ಹೇಳುವುದಿಲ್ಲ. He will make a way. ಆತನು ಒಂದು ಮಾರ್ಗ ಮಾಡುತ್ತಾನೆ. 1 Corinthians 10:13 says, 1 ಕೊರಿಂಥ 10:13 ಹೇಳಲ್ಪಟ್ಟಿದೆ, even if you have done wrong, ನೀವು ತಪ್ಪು ಮಾಡಿದರೂ ಕೂಡ in the midst of all your temptations, ನಿಮ್ಮ ಎಲ್ಲ ಶೋಧನೆಗಳ ಮಧ್ಯದಲ್ಲಿ, all your trials, ನಿಮ್ಮ ಎಲ್ಲ ಶೋಧನೆಗಳಲ್ಲಿ God will make a way of escape. ಮತ್ತು ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಕರ್ತನು ಮಾಡುವನು. Yes, Jesus says, I am the way. ಹೌದು, ಯೇಸು ಹೇಳುತ್ತಾರೆ, ನಾನೇ ಮಾರ್ಗ. I will make a way of escape from all these evil, ಈ ಎಲ್ಲ ಕೆಟ್ಟತನದಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಮಾಡುತ್ತೇನೆ. from all these temptations, ಈ ಎಲ್ಲ ಶೋಧನೆಗಳಿಂದ from all these trials. ಮತ್ತು ಈ ಎಲ್ಲ ಕಷ್ಟಗಳಿಂದ. Yes, I have the throne of grace. ಹೌದು, ಕೃಪಾ ಸಿಂಹಾಸನ ಇದೆ. Hebrews 4:16. ಇಬ್ರಿಯ 4:16 ಪ್ರಕಾರ, Yes, you will receive mercy and grace at my help desk. ನನ್ನ ಸಹಾಯ ಸ್ಥಳದಲ್ಲಿ ನೀವು ಕರುಣೆ ಮತ್ತು ಕೃಪೆ ಹೊಂದಿಕೊಳ್ಳುವಿರಿ. When you come with a need, ನೀವು ಅವಶ್ಯಕತೆಯಿಂದ ಬರುವಾಗ I will show mercy to forgive you, ನಿಮಗೆ ಕ್ಷಮಿಸುವುದಕ್ಕೆ ನಾನು ಕರುಣೆ ತೋರಿಸುವೆನು. and I'll give you grace to strengthen you to accomplish everything. ಎಲ್ಲವನ್ನು ಸಾಧಿಸುವುದಕ್ಕಾಗಿ ನಿಮಗೆ ಬಲಪಡಿಸುವುದಕ್ಕೆ ಕೃಪೆ ಕೊಡುತ್ತೇನೆ. And you will have all my will accomplished, and you will have everything working unto good. ಮತ್ತು ಎಲ್ಲವೂ ನಿಮಗಾಗಿ ಒಳ್ಳೆಯದು ಕಾರ್ಯ ಮಾಡುತ್ತದೆ ಮತ್ತು ಎಲ್ಲವೂ ನಿಮಗಾಗಿ ಕಾರ್ಯ ಮಾಡುತ್ತದೆ. This is the heart of Jesus. ಮತ್ತು ಇದು ಯೇಸುವಿನ ಹೃದಯವಾಗಿದೆ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Psalm 121:1-2 says, ಕೀರ್ತನೆ 121:2 ಹೇಳಲ್ಪಟ್ಟಿದೆ, I will lift up my eyes to the Lord.
ನನ್ನ ಕಣ್ಣುಗಳು ಪರ್ವತದ ಕಡೆಗೆ ನೋಡುತ್ತೇನೆ. My help comes from the Lord. ನನ್ನ ಸಹಾಯವು ಕರ್ತನಿಂದಲೇ ಬರುವುದು. He is the maker of heaven and earth. ಆತನೇ ಭೂಮಿ ಆಕಾಶಗಳನ್ನು ನಿರ್ಮಿಸಿದವನು. He will make everything for me. ನನಗಾಗಿ ಆತನು ಎಲ್ಲವನ್ನು ಮಾಡುವನು. Yes, many years ago, ಹೌದು, ಅನೇಕ ವರ್ಷಗಳ ಹಿಂದೆ my father went through many challenges. ನನ್ನ ತಂದೆ ಅನೇಕ ಸವಾಲುಗಳ ಮೂಲಕ ಹೋದರು And he was crying unto God for help. ಮತ್ತು ದೇವರಿಗೆ ಸಹಾಯಕ್ಕಾಗಿ ಕೂಗಿಕೊಳ್ಳುತ್ತಿದ್ದರು. The Holy Spirit, in a supernatural way, lifted his spirit to heaven. ಪವಿತ್ರ ಆತ್ಮನು ಆಧ್ಯಾತ್ಮಿಕವಾಗಿ ಅವರ ಆತ್ಮವನ್ನು ಮೇಲೆತ್ತಿದನು. He made him stand by the throne of God, ದೇವರ ಸಿಂಹಾಸನದ ಬಳಿ ನಿಂತುಕೊಳ್ಳುವಂತೆ ಮಾಡಿದನು. the throne of Jesus, ಯೇಸುವಿನ ಸಿಂಹಾಸನ, the throne of grace. ಆ ಕೃಪಾ ಸಿಂಹಾಸನ. And ಮತ್ತು he saw the whole universe moving before the Lord Jesus. ಇಡೀ ಜಗತ್ತು ಕರ್ತನಾದ ಯೇಸುವಿನ ಮುಂದೆ ಚಲಿಸುತ್ತಾ ಇರುವಂತದನ್ನು ಅವರು ನೋಡಿದರು. Every planet was coming ಪ್ರತಿ ಗ್ರಹ ಬರುತ್ತಿತ್ತು, and they were revolving. ಅವು ಸುತ್ತುತ್ತಿದ್ದವು, In their path they were moving, ಅವರ ಮಾರ್ಗದಲ್ಲಿ ಚಲಿಸುತ್ತಿದ್ದವು. and the earth moved. ಮತ್ತು ಭೂಮಿ ಚಲಿಸಿತ್ತು. And every one of them, as they moved before his throne, it looked as though they were bowing down, worshipping him and moving by. ಅವೆಲ್ಲ ಆತನ ಮುಂದೆ ಚಲಿಸುತ್ತಿರಬೇಕಾದರೆ ಅಲ್ಲಿ ಬಂದು ಅವು ಅಧೀನತೆಯಿಂದ ಆರಾಧಿಸುವಂತೆ ಕಾಣುತ್ತಿದ್ದವು. Jesus said, ಯೇಸು ಹೇಳಿದರು, my son, ನನ್ನ ಮಗನೇ, don't you see how I control the whole universe? ಇಡೀ ಜಗತ್ತನ್ನು ನಾನು ಹೇಗೆ ನಿಯಂತ್ರಿಸುತ್ತೇನೆ ಎಂದು ನೀನು ನೋಡುವುದಿಲ್ಲವೋ? Can I not control your small little life then? ನಿನ್ನ ಚಿಕ್ಕ ಜೀವಿತ ನಾನು ನಿಯಂತ್ರಣ ಮಾಡುವುದಕ್ಕಾಗುವುದಿಲ್ಲವೋ? Go! ಹೋಗು, I will perfect everything for you. ನಿನಗಾಗಿ ಎಲ್ಲವನ್ನು ಪರಿಪೂರ್ಣ ಮಾಡುತ್ತೇನೆ, I will help you. ನಿನಗೆ ಸಹಾಯ ಮಾಡುತ್ತೇನೆ. God helped him. ಮತ್ತು ದೇವರು ಸಹಾಯ ಮಾಡಿದರು. Yes, my friend. ಹೌದು ನನ್ನ ಸ್ನೇಹಿತರೆ, God will help you also. ನಿಮಗೂ ಕರ್ತನು ಸಹಾಯ ಮಾಡುವನು. He is the one who is praying for you as a mediator before God. ನಿಮಗೋಸ್ಕರ ಆತನು ಮಧ್ಯಸ್ಥಗಾರನಾಗಿ ದೇವರಿಗೆ ವಿಜ್ಞಾಪಿಸುತ್ತಿದ್ದಾನೆ. In Hebrews 12:24, ಇಬ್ರಿಯ 12:24 his blood speaks good things for you. ಆತನ ರಕ್ತ ನಮಗಾಗಿ ಒಳ್ಳೆಯದನ್ನು ಮಾತಾಡುತ್ತದೆ. All the goodness keeps coming because Jesus sacrificed himself and shed his blood for your blessing. ಎಲ್ಲ ಒಳ್ಳೆತನ ಬರುತ್ತಿದೆ, ಯಾಕೆಂದರೆ ಕ್ರಿಸ್ತನು ತನ್ನ ರಕ್ತವನ್ನು ಆತನು ತ್ಯಾಗದ ಮೂಲಕವಾಗಿ ಶಿಲುಬೆಯ ಮೇಲೆ ಸುರಿಸಿದನು. All good things will come. ಎಲ್ಲ ಒಳ್ಳೆತನ ಬರುತ್ತದೆ. He will help you. ನಿನಗೆ ಸಹಾಯ ಮಾಡುವನು. Do not be afraid. ಭಯಪಡಬೇಡ. I want to pray for you right now. ಈಗಲೇ ನಿನಗಾಗಿ ಪ್ರಾರ್ಥಿಸುತ್ತೇನೆ. Father, ತಂದೆಯೇ, I pray your goodness which you have planned for your son, your daughter, to come upon them right now in Jesus' name. ತಂದೆಯೇ, ನೀನು ನಿನ್ನ ಮಗನಿಗಾಗಿ ಮಗಳಿಗಾಗಿ ಯೋಚಿಸಿದ ಎಲ್ಲ ಒಳ್ಳೆತನ ಯೇಸುವಿನ ನಾಮದಲ್ಲಿ ಅವರ ಮೇಲೆ ಬರಲಿ. Help them, Lord. ಕರ್ತನೇ, ಅವರಿಗೆ ಸಹಾಯ ಮಾಡು. Help them. ಅವರಿಗೆ ಸಹಾಯ ಮಾಡು. Give them strength ಅವರಿಗೆ ಬಲ ಕೊಡು. and perfect everything. ಎಲ್ಲವನ್ನು ಪರಿಪೂರ್ಣ ಮಾಡು. Deliver them. ಅವರಿಗೆ ಬಿಡುಗಡೆ ಮಾಡು. Protect. ಅವರನ್ನು ಕಾಯಿ. Heal them. ಸ್ವಸ್ಥಪಡಿಸು. Transform them. ಪರಿವರ್ತನೆ ಮಾಡು. And keep them in your bosom as your children. ನಿನ್ನ ಮಕ್ಕಳಾಗಿ ನಿನ್ನ ಎದೆಯ ಹತ್ತಿರ ಅವರನ್ನು ಇಟ್ಟುಕೋ. Let them have a great peaceful future. ಅವರಿಗೆ ಒಳ್ಳೆಯ ಉಜ್ವಲ ಭವಿಷ್ಯ ಉಂಟಾಗಲಿ. From now on, let these blessings come upon them. ಈಗಿನಿಂದಲೇ ಈ ಆಶೀರ್ವಾದ ಅವರ ಮೇಲೆ ಬರಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. God bless you. ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ. ಈ ಯೋಜನೆಯಲ್ಲಿ ನಿಮ್ಮ ವ್ಯಾಪಾರ, ಅಂಗಡಿ, ಉದ್ಯೋಗದ ಹೆಸರು ಮತ್ತು ಪ್ರಾರ್ಥನಾ ಮನೆಯನ್ನು ತಿಳಿಸಿ ಇದರಲ್ಲಿ ನೀವು ಪಾಲುದಾರರಾಗಬಹುದು. ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಯೋಧರು ಪ್ರತಿದಿನ ನಿಮ್ಮ ವ್ಯಾಪಾರಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ. ಈ ಸೇವೆಯ ಮೂಲಕ ಲಕ್ಷಾಂತರ ಜನರ ಕಣ್ಣೀರು ಒರೆಸಿ ಬರುವ ಕರ್ತನಾದ ಯೇಸು ನಿಮ್ಮ ವ್ಯಾಪಾರ, ಅಂಗಡಿ, ಉದ್ಯೋಗದ ಅಗತ್ಯತೆಯನ್ನು ನಿಶ್ಚಯವಾಗಿ ಪೂರೈಸುತ್ತಾನೆ. ಇದರಲ್ಲಿ ನೀವು ಸೇರುವುದರ ಮುಖಾಂತರ ಲಕ್ಷಾಂತರ ಜನರ ಕಣ್ಣೀರು ಒರೆಸುವ ಪಾಲುದಾರರಾದ್ದರಿಂದ ಅವರು ಹೊಂದಿಕೊಳ್ಳುವ ಆಶೀರ್ವಾದವನ್ನು ನೀವು ಸಹ ಹೊಂದಿಕೊಳ್ಳುವುದು ನಿಶ್ಚಯ. ಯೇಸು ಕರೆಯುತ್ತಾನೆ ಅಂತರ್ಜಾಲ ಅಥವಾ ನೇರವಾಗಿ ನಮ್ಮ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ನೀವು ಈ ವ್ಯಾಪಾರ ಆಶೀರ್ವಾದ ಯೋಜನೆಯಲ್ಲಿ ಹಿಂದೆ ಪಾಲುದಾರರಾಗಿ. ಯೇಸು ಕರೆಯುತ್ತಾನೆ ವ್ಯಾಪಾರ ಆಶೀರ್ವಾದ ಯೋಜನೆ. ಯೇಸುವಿನ ದೃಷ್ಟಿಯಲ್ಲಿ ನಿಮ್ಮ ವ್ಯಾಪಾರ.